ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಬಹುದೊಡ್ಡ ಬದಲಾವಣೆ, ಬಹುದೊಡ್ಡ ಬಿಗ್ ಅಪ್ಡೇಟ್ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ಸಚಿವ ಸ್ಥಾನಕ್ಕೆ. ಸಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ರಾಜೀನಾಮೆ ನೀಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಸಿಜೆಪಿ ಹಾಗೂ ವಿಪಕ್ಷಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಕೊನೆಗೂ ಮಣಿದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಶಿಕ್ಷಣ ಸಚಿವರ ತಲೆದಂಡವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಧರ್ಮೇಂದ್ರ ಪ್ರಧಾನ್. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಸುಮಾರು 24ರಿಂದ 25-26 ದಿನ ಆಯಿತು ಸಿಜೆಪಿಯ ಪ್ರತಿಭಟನೆ. ಈ ಪ್ರತಿಭಟನೆ ಯಾವಾಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಮುಂದಾಯಿತೋ ಪ್ರಧಾನಿ ನರೇಂದ್ರ ಮೋದಿಯವರು ಸೆಲ್ಫಿ ವಿಡಿಯೋ ಮೂಲಕ ಸಿಜೆಪಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಸಿಜೆಪಿ ತನ್ನ ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಲಕ್ಷಣ ಗೋಚರವಾಗಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಸಿಜೆಪಿ ಬಂದ ಹಿನ್ನೆಲೆಯಲ್ಲಿ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಅಂತೂ ಇಂತೂ ಕೊನೆಗೂ ಕೂಡ ಸಿಜೆಪಿ ಮತ್ತು ವಿಪಕ್ಷಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಅವರ ಹೋರಾಟಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತ ಒಂದು ಪರಿಸ್ಥಿತಿ ಕೂಡ ಬಂದೊದಗಿತು. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಮಾರುತಿ? ವಸಂತ್, ಹೌದು. ಯಾಕೆಂದ್ರೆ ನೀಟ್ ಎಕ್ಸಾಮ್ ಅಕ್ರಮ ನಡೆದಾಗಿಂದ ಅಂದ್ರೆ ಲೀಕ್ ಆದಾಗಿಂದಲೂ ಕೂಡ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ರು. ಪ್ರಮುಖವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಜಂಜೀರ್ ಪಡೆಯೇ ಉಟ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅಂದ್ರೆ ದೆಹಲಿಯಲ್ಲಿರುವ ಜಂತರ್ ಮಂತರ್ನಲ್ಲಿ ಕಳೆದ 24 ದಿನಗಳಿಂದಲೂ ಕೂಡ ತೀವ್ರವಾದ ಹೋರಾಟ, ಉಪವಾಸ ಮತ್ತೆ ಅದೇ ರೀತಿಯಾದ ಹೋರಾಟಗಳು ಅಂದ್ರೆ ಕೇವಲ ದೆಹಲಿಯಲ್ಲೆಲ್ಲ ದೇಶಾದ್ಯಂತ ಕೂಡ ಹಲವು ಕಡೆ ಜಂಜಿ ಏನು ಸಂಬಂಧಪಟ್ಟಂತ ಯುವಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟಗಳನ್ನ ಮಾಡ್ತಾ ಇದ್ದು. ನಮ್ಮ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲೂ ದೊಡ್ಡ ಮಟ್ಟದ ಹೋರಾಟವನ್ನ ಕೂಡ ಹಮ್ಮಿಕೊಂಡಿದ್ರು. ಹೀಗಾಗಿ ಕಳೆದ 24 ದಿನದಿಂದಲೂ ಕೂಡ ಹಗ್ಗ ಜಗ್ಗಾಟ ಆಗ್ತಾ ಇತ್ತು. ಪ್ರಮುಖವಾಗಿ ಅವರ ಬೇಡಿಕೆ ಇದ್ದಿದ್ದು ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಬದಲಾವಣೆಗಳು ತರಬೇಕು ಮತ್ತು ಪ್ರಮುಖವಾಗಿ ಏನ್ ನೀಟ್ ಎಕ್ಸಾಮ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆ ಹೊತ್ತು ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದಕ್ಕೆ ಮನವೊಲಿಸುವ ಪ್ರಯತ್ನ ಕಳೆದ 2 ದಿನಗಳಿಂದಲೂ ಕೂಡ ಕೇಂದ್ರ ಸರ್ಕಾರದಿಂದಲೂ ನಡೀತಿತ್ತು. ಕಳೆದ 3 ದಿನದ ಹಿಂದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯು ಕೂಡ ಏನು ಮೋದಿ ಅವರ ನಿವಾಸದ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಜಂತರ್ ಮಂತರ್ನಲ್ಲಿ ಲಾಠಿ ಚಾರ್ಜ್ ಕೂಡ ವಿದ್ಯಾರ್ಥಿಗಳ ಮೇಲೆ ಆಯಿತು. ಇವೆಲ್ಲವೂ ಕೂಡ ತೀವ್ರ ಸ್ವರೂಪವನ್ನ ಈ ಪ್ರತಿಭಟನೆ ಪಡ್ಕೊಂಡಿತ್ತು. ಪ್ರಮುಖವಾಗಿ ಸಚಿವರ ರಾಜೀನಾಮೆ ಮತ್ತು ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ಸೇರಿದಂತೆ ಸಾಕಷ್ಟು ಬೇಡಿಕೆಯನ್ನ ಇಟ್ಟು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮೋದಿ ಅವರು ಕಳೆದ 2 ದಿನಗಳಿಂದಲೂ ಕೂಡ ವಿಡಿಯೋ ಅನ್ನ ಕೂಡ ಬಿಡುಗಡೆ ಮಾಡಿದ್ರು. ಅಂದ್ರೆ ಎಲ್ಲವೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ತನಿಖೆ ಕೂಡ ಆಗ್ತಿದೆ, ಅಧಿಕಾರಿಗಳನ್ನು ಕೂಡ ಬಂಧನ ಮಾಡಲಾಗಿದೆ, ಎಲ್ಲವೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ರು ಕೂಡ ಅವರೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಾರ್ಟಿ ಅವರು ಕೂಡ ಅಂದ್ರೆ ಈ ವಿದ್ಯಾರ್ಥಿಗಳು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಪಟ್ಟನ್ನ ಬಿಟ್ಟಿರಲಿಲ್ಲ. ನಮಗೆ ಮೇಯ್ನ್ ಆಗಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿದ್ರು. ಇವತ್ತು ಕೂಡ ನಿನ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸದಸ್ಯರ ಜೊತೆ ಕೂಡ ಕೇಂದ್ರ ಸಚಿವರು ಅಂದ್ರೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು ಕೂಡ ಆಗಲೂ ಕೂಡ ಅವರು ತಮ್ಮ ಬೇಡಿಕೆಯಿಂದ ಹಿಂದೆ ಸರಿದಿಲ್ಲ. ನಮಗೆ ಮೊದಲಿಗೆ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ರು. ಹೀಗಾಗಿ ಇವತ್ತು ತಮ್ಮ ಅಂದ್ರೆ ಏನು ಕಾಕ್ರೋಚ್ ಪಾರ್ಟಿ ಅವರ ಜೊತೆ ಮೀಟಿಂಗ್ ಆದ ನಂತರ ಕೇಂದ್ರ ಸಚಿವ ಸಂಪುಟವನ್ನ ಕರೆದಿದ್ದಂತಹ ಮೋದಿ ಅವರು ಅಲ್ಲಿ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿರುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂತದ್ದು ವಸಂತ. ಜೊತೆಗೆ ಸತತ ಸುಮಾರು 25ರಿಂದ 26 ದಿನಗಳ ಹೋರಾಟ. ಈ ಹೋರಾಟದ ನಡುವೆ ನೀವು ಶಿಕ್ಷಣದಲ್ಲಿ ನಾವು ವ್ಯವಸ್ಥೆ ಪಾರದರ್ಶಕವಾಗಿ ತರ್ತೀವಿ, ಮುಂದಿನ ದಿನಗಳಲ್ಲಿ ಪರಿಹಾರ ಕೊಡ್ತೀವಿ ಮೃತಪಟ್ಟ ಕುಟುಂಬಗಳಿಗೆ, ಹೀಗೆಲ್ಲ ಭರವಸೆ ಕೊಡ್ತಾ ಇತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅನ್ನುವಂಥದ್ದು ಇನ್ನೂ ಕಗ್ಗಂಟಾಗೇ ಇತ್ತು. ಆದರೆ ದಿಢೀರಂತ ಕೇಂದ್ರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುತ್ತೆ, ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅಂಥ ಬೆಳವಣಿಗೆ ಕೇಂದ್ರ ಬಿಜೆಪಿಯಲ್ಲಿ ಏನಾಯಿತು ಅಂತ?
ವಸಂತ್, ಇದು ಸಾಕಷ್ಟು ಮುಜುಗರನ್ನ ಕೇಂದ್ರ ಸರ್ಕಾರಕ್ಕೆ ತರ್ತಾರಂತೆ. ಯಾಕೆಂದ್ರೆ ಕೇವಲ ದೆಹಲಿಯಲ್ಲಿ ಮಾತ್ರ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ತಿಲ್ಲ, ಇಡೀ ದೇಶಾದ್ಯಂತ ಕೂಡ ಈ ಹೋರಾಟದ ಪ್ರಸಾರ ಆಗ್ತಾರೆ ಅಂತ ಪ್ರಮುಖವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಎಲ್ಲಾ ಕಡೆ ಅಂದ್ರೆ ಬೆಂಗಳೂರಾದ್ಯಂತ ಎಲ್ಲಾ ರಾಜ್ಯಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರಕ್ಕೂ ಸಾಕಷ್ಟು ಮುಜುಗರನ್ನ ತಂದುಕೊಡ್ತಿತ್ತು. ಅದೇ ರೀತಿ ಇದಕ್ಕೆ ವಿಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿಯ ಹೊರತುಪಡಿಸಿ ಎಲ್ಲಾ ವಿಪಕ್ಷಗಳು ಕೂಡ ಒಂದ್ ಕಡೆ ಈ ಜಂಜಿ ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಮೋದಿ ಮನೆ ಮುಂದೆ ಯಾವಾಗ ಪ್ರತಿಭಟನೆ ಮಾಡಿದ್ರು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಮತ್ತೆ ಇದೇ ಅಲ್ಲದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ನಾವು ಅಕ್ರಮ ಮಾಡಲ್ಲ, ಅಕ್ರಮ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಬಿಜೆಪಿ ಹೇಳ್ತಿದ್ರೆ ಹೊರತು ಈಗ ತಮ್ಮ ಮೇಲೆ ನೀಟ್ ಎಕ್ಸಾಮ್ ಅಲ್ಲಿ ಆದಂತಹ ಹಗರಣ ಬಗ್ಗೆ ಅಥವಾ ಏನು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಅದರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ, ಸರ್ಕಾರ ಸಚಿವರ ತಲೆದಂಡ ಆಗ್ಬೇಕು ಅಂತ ಕೂಡ ಸಾಕಷ್ಟು ಕಡೆ ಒತ್ತಡಗಳು ಕೇಳಿ ಬರ್ತಿದ್ವು. ವಿಪಕ್ಷಗಳು ಕೂಡ ಆಗ್ರಹ ಮಾಡ್ತಾ ಇದ್ವು. ಹೀಗಾಗಿ ಮೊದಲ ಬಾರಿಗೆ ಅಂದ್ರೆ 12 ವರ್ಷದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ ತಮ್ಮ ಮೇಲೆ ಅಂದ್ರೆ ತಮ್ಮ ಸರ್ಕಾರದ ಮೇಲೆ ಬಂದಿರುವಂತಹ ಒಂದು ರೀತಿ ನೀಟ್ ಅಕ್ರಮದ ವಿಚಾರವಾಗಿರ್ಬೋದು ಮತ್ತೆ ಈ ಪ್ರಶ್ನೆ ಸರಿಕೆ ಆಧಾರದ ಮೇಲೆ ಒಬ್ಬ ಸಚಿವರು ಕೇಂದ್ರದಲ್ಲಿ ರಾಜೀನಾಮೆ ಕೊಟ್ಟಿರುವಂತದ್ದು ಇದು ಮೊದಲೇ ಬಾರಿಗೆ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ 12 ವರ್ಷದಲ್ಲೂ ಕೂಡ ಈ ರೀತಿಯಾದ ಬೆಳವಣಿಗೆ ಬಿಜೆಪಿಯಲ್ಲಿ ಆಗಿರಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ನೈತಿಕ ಹೊಣೆಯತ್ತಾಗಿರ್ಬೋದು ಮತ್ತು ನಾನು ಏನಾದ್ರೂ ರಾಜೀನಾಮೆ ಕೊಟ್ರೆ ಸರಿ ಇರಲ್ಲ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಅವ್ರ ಹೇಳಿಕೆಯನ್ನ ಕೊಡ್ತಿದ್ರು. ಬಟ್ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಂತರ ಇವೆಲ್ಲವೂ ಕೂಡ ತೀರ್ಮಾನ ಆಗಿರುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಜಂಜಿ ಹೋರಾಟಕ್ಕಾಗಿರ್ಬೋದು ಮತ್ತು ವಿಪಕ್ಷಗಳ ಆರೋಪಕ್ಕೆ ಮಣಿದು ಇವತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂತದ್ದು. ವಸಂತ, ಮಾರುತಿ, ಕೇಂದ್ರ ಸರ್ಕಾರ ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವ ಮೂಲಕ ಸಿಜೆಪಿ ಪ್ರತಿಭಟನೆಗೆ ಮಣಿದಿರುವಂಥದ್ದು ಒಂದು. ಆದರೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ಸಂಪುಟದ ಓರ್ವ ಸಹೋದ್ಯೋಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಇದು ಕೇಂದ್ರದ ಅತಿದೊಡ್ಡ ಹಿನ್ನಡೆ ಕೇಂದ್ರಕ್ಕೆ ಮತ್ತು ಅತಿದೊಡ್ಡ ಮುಖಭಂಗ ಅಲ್ವೇ ಕೇಂದ್ರ ಸರ್ಕಾರಕ್ಕೆ ಅಂತ? ವಸಂತ್, ಹೌದು. ಯಾಕೆಂದ್ರೆ ಕೇವಲ ಕೇಂದ್ರಕ್ಕೆ ಅಂತಲ್ಲ, ಬಿಜೆಪಿ ಪಕ್ಷಕ್ಕೆ ಅತಿ ದೊಡ್ಡ ಒಂದ್ ರೀತಿಯ ಮುಜುಗರವನ್ನ ಈ ಪ್ರಕರಣ ತಂದುಕೊಟ್ಟಿತ್ತು. ಪ್ರಮುಖವಾಗಿ ಯಾವಾಗ ಯುವಕರು ಎಚ್ಚೆತ್ತುಕೊಂಡು ಹೆಚ್ಚೆಚ್ಚು ಜನಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದೇ ರೀತಿ ಅದಕ್ಕೆ ಹಲವು ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಒಂದಷ್ಟು ಸಿನಿಮಾ ನಟರು ಕೂಡ ಈ ಜಂಜಿ ಹೋರಾಟಕ್ಕೆ ಅಥವಾ ಜನತಾ ಪಾರ್ಟಿ ಹೋರಾಟಕ್ಕೆ ಮತ್ತೆ ಈ ಪರೀಕ್ಷೆ ವಿರುದ್ಧ ಸಂಬಂಧಪಟ್ಟಂತೆ ಏನು ಹೋರಾಟ ನಡೀತಿತ್ತು, ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಕೂಡ ಅತಿ ಹೆಚ್ಚನ್ನ ಸಪೋರ್ಟ್ ಅನ್ನ ಸಿಕ್ತಿತ್ತು. ಇದರಿಂದಾಗಿ ಸಾಕಷ್ಟು ಮುಜುಗರವನ್ನ ಏನು ಬಿಜೆಪಿ ಪಾರ್ಟಿ ಎದುರಿಸಬೇಕಾಯಿತು. ಪ್ರಮುಖವಾಗಿ ವಿದೇಶದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೆದು ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಪಕ್ಷ ಮುಂದಿನ ದಿನಗಳ ಮತ್ತಷ್ಟು ಹೋರಾಟಕ್ಕೆ ಎಡೆ ಮಾಡ್ಕೊಳ್ಬಾರ್ದು ಮತ್ತು ಸದನದಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಸದನ ನಡೆಯೋದಕ್ಕೆ ಅವಕಾಶಗಳೇ ಸಿಕ್ಕಿಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ವಿಪಕ್ಷಗಳು ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡ್ಲೇಬೇಕನ್ನ ಪಟ್ಟಣ ಹಿಡಿದಿದ್ವು. ಹೀಗಾಗಿ ಇವೆಲ್ಲವುದರಿಂದಲೂ ಕೂಡ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏಕಾಏಕಿ ಇವತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂತದ್ದು. ವಸಂತ, ಜೊತೆಗೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಹಾಗಾದ್ರೆ ನಡೀತಾ ಇದ್ದಂತ ಸಿಜೆಪಿಯ ಪ್ರತಿಭಟನೆ ಈಗ ವಾಪಸ್ ಪಡ್ಕೊಳ್ಳಲಾಗುತ್ತಾ ಹೇಗೆ ಅಂತ? ವಸಂತ್, ಇಲ್ಲಿವರೆಗೂ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿರ್ಬೋದು ಮತ್ತೆ ಇಲ್ಲಿವರೆಗೆ ಮೊನ್ನೆ ಪ್ರತಿಭಟನೆ ಆಯಿತು, ಮೊನ್ನೆ ಲಾಠಿ ಚಾರ್ಜ್ ಎಲ್ಲ ಆಯಿತು, ಮತ್ತೆ ಏನು ಪೊಲೀಸರ ಮಧ್ಯೆ ಮತ್ತು ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಗಲಾಟೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲಾದಂತ ಕಂಪ್ಲೇಂಟ್ ಅಥವಾ FIR ಅನ್ನು ವಾಪಸ್ ಪಡಿಬೇಕು ಅಂತ ಕೂಡ ದೂರನ್ನು ಕೂಡ ವಾಪಸ್ ಪಡಿಬೇಕು ಅಂತ ಆಗ್ರಹ ಇರುವಂತದ್ದು. ಮತ್ತೆ ಏನ್ 21 ಜನ ಈ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರಿಗೂ ಕೂಡ ಪರಿಹಾರವನ್ನ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡ್ಬೇಕು ಅಂತ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ಒಂದು ವೇಳೆ ಮತ್ತೆ ಇನ್ನೊಂದ್ ಕಡೆ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕು ಅನ್ನೋ ಒತ್ತಡ ಕೂಡ ಈಗಾಗಿ ಕೇಳಿ ಬರ್ತಿರೋದ್ರಿಂದ ಇವೆಲ್ಲವೂ ಕೂಡ ಸಜಾವಾಗಿ ಆಗಿದ್ದೇ ಆದಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯುವ ಸಾಧ್ಯತೆ ಇರುವಂತದ್ದು. ವಸಂತ, ಜೊತೆಗೆ ಮಾರುತಿ, ನಾವು ಗಮನಿಸಬಹುದು ಸಿಜೆಪಿಯ ಪ್ರತಿಭಟನೆಯ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದರ ಜೊತೆಗೆ ಪರಿಹಾರ ನೀಡಬೇಕು ಅನ್ನುವಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ದೇಶ ವಿರೋಧಿ ಶಕ್ತಿಗಳು ಇದರ ನಡುವೆ ಸೇರ್ಕೊಂಡಿವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಮೂಲ ಉದ್ದೇಶವೇ ಇಲ್ಲಿ ಬೇರೆ ರೀತಿ ಡೈವರ್ಟ್ ಆಗ್ತಾ ಇದೆಯೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ವಿಪಕ್ಷಗಳು ಎಂಟ್ರಿ ಕೊಟ್ಟವು. ಬಹುಶಃ ವಿಪಕ್ಷಗಳು ಕೂಡ ತಮ್ಮ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇವೆ ಅನ್ನುವಂಥ ಆರೋಪ ಕೇಳಿಬಂತು. ಬಹುಶಃ ಈ ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಈಗ ತಣ್ಣಗಾಗುತ್ತೆ ಅನ್ನೋದಾದರೆ ವಿಪಕ್ಷಗಳಿಗೆ ಇಷ್ಟು ಬೇಗ ಮುಗಿದೋಗ್ಬಿಡ್ತಲ್ಲ ಅನ್ನುವಂಥ ನಿರಾಸೆ ಕಾಡಬಹುದೇನೋ ಮುಂದಿನ ದಿನಗಳಲ್ಲಿ ಅಂತ ಅನ್ಸುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಪ್ರಜ್ಞಾವಂತ ನಾಗರಿಕರಿಂದ. ವಸಂತ್, ಹೌದು. ಯಾಕೆಂದ್ರೆ ಪ್ರತಿಭಟನೆ ಅನ್ನೋದು ಇದ್ದಿದ್ದು ಸರ್ಕಾರದ ಮಧ್ಯೆ ಮತ್ತೆ ವಿದ್ಯಾರ್ಥಿಗಳ ಮಧ್ಯೆ. ಪ್ರಮುಖವಾಗಿ ವಿದ್ಯಾರ್ಥಿಗಳ ಬೇಡಿಕೆ ಆಗಿದ್ದಿದ್ದೆ
ಶಿಕ್ಷಣ ಇಲಾಖೆಯಲ್ಲಿ ಮಾದರಿಯನ್ನ ತರಬೇಕು, ಮತ್ತೆ ಅದೇ ರೀತಿಯಾದಂತೆ ನಿಧನ ಹೊಂದಿದವರಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ರು. ಕಳೆದ 20 ದಿನಗಳಿಂದ ಮಾಡ್ತಾ ಇದ್ದಂತ ಪ್ರತಿಭಟನೆ ವೇಳೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ, ಅಂದ್ರೆ ವಿಪಕ್ಷಗಳು ಕೂಡ ಸಪೋರ್ಟ್ ಮಾಡಿದ್ವು, ಅವರ ಬೆನ್ನೆಲುಬಾಗಿ ನಿಂತಿದ್ದು. ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ವಿಪಕ್ಷಗಳು ಕೂಡ ಮಾಡಿರಬಹುದು. ಅಂದ್ರೆ ಪ್ರಮುಖವಾಗಿ ದೇಶಾದ್ಯಂತ ಗಮನ ಸೆಳೆಯುವ ಸುದ್ದಿ ಆಗಿರೋದ್ರಿಂದ ಇದು ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ಕೂಡ ಆಗಿರಬಹುದು. ಅದರ ಆರೋಪ ಕೂಡ ಬಿಜೆಪಿ ನಾಯಕರು ಮತ್ತು ಬಿಜೆಪಿಗೆ ಸಪೋರ್ಟ್ ಇರುವಂತಹ NDA ಮೈತ್ರಿಕೂಟ ನಾಯಕರು ಕೂಡ ಆರೋಪ ಮಾಡಿದ್ರು. ಇನ್ನೊಂದ್ ಕಡೆ ವಿದೇಶದಿಂದ ಹಣ ಸಂದಾಯ ಆಗ್ತಿದೆ, ಮತ್ತೆ ದೇಶ ವಿರೋಧಿ ಚಟುವಟಿಕೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೆಲವೊಂದ್ ಕಡೆ ಬಂದಿತ್ತು. ಬಟ್ ಈ ಸದ್ಯಕ್ಕೆ ಎಲ್ಲವೂ ಕೂಡ ಸಜಾವಾಗಿರೋದು. ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟಿರೋದ್ರಿಂದ ಪ್ರತಿಭಟನೆ ಹಿಂಪಡೆಯುವ ಸಾಧ್ಯತೆ ಇರುವಂತದ್ದು. ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ಕೂಡ ಕಾಂಗ್ರೆಸ್ ಇಂದ ಆಗಿರ್ಬೋದು. ಬಟ್ ಕಾಂಗ್ರೆಸ್ ನಾಯಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ನಾವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪರ ಇದ್ದೇವೆ ಹೊರತು ನಾವು ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲಾ ನಾಯಕರು ಕೂಡ ಮೊದಲಿಂದಲೂ ಕೂಡ ಇದನ್ನ ಹೇಳಿಕೆಯನ್ನ ನೀಡಿರುವಂತದ್ದು. ಬಟ್ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಗುತ್ತೆ ಎಂಬುದು ಕೂಡ ಕಾದು ನೋಡ್ಬೇಕು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.